ವೆಲ್ ಇಮ್ಯಾಜಿನ್ ನಿಮ್ಗೊಂದು ಚಾಯ್ಸ್ ಅನ್ನು ನಾನು ಕೊಡ್ತೀನಿ. ಇವಾಗ ಭಾರತಿ ಏರ್ಟೆಲ್ ಒಂದ್ ಕಡೆಗಿದೆ, ಇನ್ನೊಂದು ಕಡೆಗೆ ಅಪಾರ್ ಇಂಡಸ್ಟ್ರೀಸ್ ಅಂತಕ್ಕಂಥ ಎರಡು ಬಿಸ್ನೆಸ್ಗಳನ್ನು ನಾನು ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇವಾಗ 1,00,000 ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ ಅಷ್ಟೇನೆ. ಸೊ ಆ 1,00,000 ಇನ್ವೆಸ್ಟ್ ಮಾಡಬೇಕಪ್ಪ, ಒಂದೇ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕು, ನೆಕ್ಸ್ಟ್ 10 ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ ಯಾವ ಕಂಪನಿಯನ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಇನ್ವೆಸ್ಟ್ಮೆಂಟ್ಗೆ? ಐ ಆಮ್ 100% ಶೋರ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏರ್ಟೆಲ್ ಅಲ್ಲೇ ಇನ್ವೆಸ್ಟ್ ಮಾಡೋಣ ಅಂತಕ್ಕಂಥ ಥಾಟ್ ಅಲ್ಲಿ ನಾವಿರ್ತೀವಿ. ಅಲ್ಲಿಗೆನೆ ಹೋಲ್ಡ್ ಆಗೋಣ. ಇವಾಗ ಸೆಕೆಂಡ್ ಎಕ್ಸಾಂಪಲ್, ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ, ಬಟ್ ಇನ್ನೊಂದು ಸ್ಟೇಟ್ಮೆಂಟ್ ಮೂಲಕ ಇದನ್ನ ನೋಡ್ತೀವಿ ಅಂತ ಅಂದ್ರೆ ಅದೇ ಎರಡು ಕಂಪನೀಸ್ಗಳು. ಬಟ್ ಏರ್ಟೆಲ್ ನೆಕ್ಸ್ಟ್ 10 ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ 14% ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ಪರ್ ಇಯರ್ ಗ್ರೋತ್ ಆಗ್ತಕ್ಕಂಥದ್ದು. ಅಪಾರ್ ಇಂಡಸ್ಟ್ರೀಸ್ 22 to 23% ವರ್ಷದಿಂದ ವರ್ಷಕ್ಕೆ ಗ್ರೋತ್ ಕೊಡಬಹುದು ಅಂತಕ್ಕಂತಹ ಥಾಟ್ ಪ್ರೊಸೆಸ್ ಅನ್ನ ನಿಮ್ಮ ಎದುರುಗಡೆಗೆ ಇಟ್ಟರೆ ಇವಾಗ ಯಾವ ಕಂಪನಿನ ನೀವು ಸೆಲೆಕ್ಟ್ ಮಾಡ್ತೀರಾ ಇನ್ವೆಸ್ಟ್ಮೆಂಟ್ಗೆ? ಕ್ವಶನ್ ಈಸ್, ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರೋದು ಎಸ್ ಇಟ್ ಇಸ್ ಫೈನ್, ಬಟ್ ಆವಾಗ ಹೋಗ್ತಾ ಇರತಕ್ಕಂಥ ವಿಚಾರಗಳನ್ನ ಇವತ್ತೇನೆ ಟು ಸಮ್ ಎಕ್ಸ್ಟೆಂಟ್ ನಾವು ಗೆಸ್ ಮಾಡಕ್ ಆಗುತ್ತೆ ಅಂತ ಅಂದ್ರೆ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ಎಫೆಕ್ಟಿವ್ ಡಿಸಿಷನ್ಸ್ಗಳನ್ನ ತಗೊಳ್ಬಹುದು. ಇದೇ ಎಕ್ಸಾಕ್ಟ್ ಉದ್ದೇಶವಾಗಿನೇ ಇವತ್ತಿನ ವಿಡಿಯೋನ ಹಂತ ಹಂತವಾಗಿ ನಾನು ಕವರ್ ಮಾಡಕ್ ಹೋಗ್ತಾ ಇದ್ದೀನಿ. ವ್ಯಾಲ್ಯೂಯೇಷನ್ ಮಾಡೆಲ್ ಅಂತ ಹೇಳ್ತಾರೆ, ಮಲ್ಟಿಪಲ್ ರೀತಿಯಲ್ಲಿ ಒಂದು ಕಂಪನಿನ ಅನಲೈಸ್ ಮಾಡಬಹುದು. ಬಟ್ ಇವತ್ತು ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೂ ಕೂಡ ಪ್ರಾಕ್ಟಿಕಲ್ ಆಗಿ ಹೇಗೆ ಒಂದು ಸಿಂಪಲ್ ಲ್ಯಾಂಗ್ವೇಜ್ ಮೂಲಕ ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅನಲೈಸ್ ಮಾಡೋದು, ಅಟ್ ದ ಸೇಮ್ ಟೈಮ್ ಫ್ಯೂಚರ್ ವ್ಯಾಲ್ಯೂಯೇಷನ್ಸ್ಗಳನ್ನ ಎಷ್ಟಕ್ಕೆ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಳ್ಬೋದು, ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಹಂತ ಹಂತವಾಗಿ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇಟ್ ಈಸ್ ಅನ್ ಅಡ್ವಾನ್ಸ್ಡ್ ವಿಡಿಯೋ, ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ಕಂಪ್ಲೀಟ್ ವಿಡಿಯೋನ ನೋಡಿ, ಒಂದಕ್ಕೊಂದಕ್ಕೆ ಮಾಹಿತಿಗಳು ಲಿಂಕ್ ಆಗ್ತಾ ಹೋಗುತ್ತೆ. ಕಂಪ್ಲೀಟ್ ವಿಡಿಯೋ ನೋಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಫ್ ಯು ಆರ್ ರಿಯಲಿ ಸೀರಿಯಸ್ ಅಬೌಟ್ ಲರ್ನಿಂಗ್. ಸೊ ಸಬ್ಜೆಕ್ಟ್ ಕಡೆಗೆ ಮೂವ್ ಆಗೋಣ. ಮುಂದೆ ಬರೋದಕ್ಕಿಂತ ಮುಂಚೆ ಅಫ್ಕೋರ್ಸ್ ಕ್ರೆಡಿಟ್ ಗೋಸ್ ಟು ಝೆರೋದಾ ವೆರ್ಸಿಟಿ. ರೀಸೆಂಟ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅವರು. ಸೊ ಅದರಲ್ಲಿ ಈ ಒಂದು ವ್ಯಾಲ್ಯೂಯೇಷನ್ ಮಾಡೆಲ್ನ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಅಡ್ವಾನ್ಸ್ ಮಾಹಿತಿಗಳೇನಿದೆಯೋ ಕನ್ನಡದಲ್ಲೂ ಕೂಡ ತಲುಪಬೇಕು. ಅಟ್ ದ ಸೇಮ್ ಟೈಮ್ ತುಂಬ ಟೆಕ್ನಿಕಲ್ ಆಗಿ ಹೋಗೋದು ಬೇಡ, ನಾವು ಸಿಂಪಲ್ ಲ್ಯಾಂಗ್ವೇಜಸ್ಗಳ ಮೂಲಕ ಯಾವ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಳೋದು, ಹಾಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಟೂಲನ್ನು ಕೂಡ ನಾವು ಬಿಲ್ಡ್ ಮಾಡಿರ್ತೀವಿ, ಅದನ್ನು ಕೂಡ ಆಕ್ಸೆಸ್ ನಿಮಗೆ ಕೊಡ್ತೀನಿ. ಲಾಸ್ಟ್ವರೆಗೂ ನೀವು ನೋಡ್ತೀರಾ ಅಂತಂದರೆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಲ್ಕುಲೇಷನ್ ಹೇಗಾಗುತ್ತೆ, ಅದರ ಹಿಂದೆ ಇರತಕ್ಕಂಥ ಲಾಜಿಕ್ ಏನು, ಒಂದೊಂದನೇ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಬಟ್ ಡೆಫಿನೆಟ್ಲಿ ಕ್ರೆಡಿಟ್ ಗೋಸ್ ಟು ಝೆರೋದಾ ವೆರ್ಸಿಟಿ ಯೂಟ್ಯೂಬ್ ಚಾನಲ್. ಸೊ ನೆಕ್ಸ್ಟ್ ಮೂವ್ ಆಗೋಣ. ಫಸ್ಟ್ ಆಫ್ ಆಲ್, ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಮಲ್ಟಿಪಲ್ ರೀತಿಯಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಒಂದು ಟೆಕ್ನಿಕಲ್ ಆಗಿ ಅನಾಲಿಸಿಸ್ ಮಾಡ್ಕೊಂಡು ನಾವು ಇನ್ವೆಸ್ಟ್ ಮಾಡ್ಬೋದು, ಫಂಡಮೆಂಟಲ್ ಅನಾಲಿಸಿಸ್ಗಳನ್ನ ಮಾಡ್ಬೋದು. ದೆರ್ ಆರ್ ಮಲ್ಟಿಪಲ್ ವೇರಿಯೇಷನ್ಸ್ಗಳು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ನಾನಿವಾಗ ಒಂದು ನಿರ್ಧಾರ ತೊಗೊಳ್ತಾ ಇದ್ದೀನಿ, ಆ ನಿರ್ಧಾರದ ಹಿಂದೆ ಇರತಕ್ಕಂಥ ಲಾಜಿಕ್ ಏನು, ನಾನು ಯಾವಾಗ ಎಂಟ್ರಿ ಆಗಬೇಕು, ನಾನು ಯಾವಾಗ ಎಕ್ಸಿಟ್ ಆಗಬೇಕು, ಹಾಗೆ ಅದ್ರ ಹಿಂದೆ ಒಂದು ಸೌಂಡ್ ಕನ್ಸರ್ನ್ ಅಥವಾ ಸೌಂಡ್ ಲಾಜಿಕ್ ಇದೆಯಾ ಅಂತಕ್ಕಂಥದ್ದು ಬಹಳ ಮ್ಯಾಟರ್ ಆಗುತ್ತೆ. ಸೊ ಮಲ್ಟಿಪಲ್ ಮಾಡೆಲ್ಸ್ಗಳಿದೆ. ಇವತ್ತು ಮಾತಾಡೋಕೆ ಹೋಗ್ತಾ ಇರ್ತಕ್ಕಂಥದ್ದು ಒನ್ ಆಫ್ ದ ಮಾಡೆಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ತುಂಬ ಲಾಜಿಕಲ್ ಮಾಡೆಲ್ ಅಂತ ಹೇಳ್ತಾರೆ. ಸೊ ಇದನ್ನು ಮಲ್ಟಿಪಲ್ ಹೆಸರುಗಳ ಮೂಲಕ ಕರೀತಾರೆ. ಲೆಟ್ಸ್ ನಾಟ್ ಗೋ ದೇರ್, ತುಂಬ ಟೆಕ್ನಿಕಲ್ ಆಗಿ ಬೇಡ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ರಿಲೇಟಬಲ್ ಎಕ್ಸಾಂಪಲ್ಸ್ಗಳ ಮೂಲಕ ಸರಳ ಭಾಷೆಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನೀವು ಗಮನಿಸ್ತಾ ಇರ್ಬೋದು, ಐ ಆಮ್ ಯೂಸಿಂಗ್ screener.in ಅಂತಕ್ಕಂತಹ ಒಂದು ವೆಬ್ಸೈಟ್. ಹಾಗೆ ನಮ್ಮ ಟೂಲ್ ಏನಿದಕ್ಕೆ ಬಿಲ್ಡ್ ಮಾಡಿದೀವೋ ಆ ಒಂದು ಟೂಲನ್ನು ಇರ್ತಕ್ಕಂಥ ಮಾಹಿತಿಗಳೇನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಈ ಎರಡು ಎಕ್ಸೆಸ್ಸು ನಿಮಗಿರುತ್ತೆ. ಸ್ಕ್ರೀನರ್ ಯಾವುದೇ ಪ್ರಮೋಷನ್ ಅಲ್ಲ, ಇಟ್ ಈಸ್ ಅ ಫ್ರೀ ವರ್ಷನ್, ಫ್ರೀಯಾಗಿ ಯೂಸ್ ಮಾಡ್ಕೊಳ್ಬೋದು. ನೀವು ಕೂಡ ಒಂದ್ಸತಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಯಾವುದೇ ಕಂಪನಿಯ ಹಿಂದ್ಗಡೆ ಇರತಕ್ಕಂಥ ಫಂಡಮೆಂಟಲ್ಸ್ಗಳು, ಮಾಹಿತಿಗಳನ್ನು ನೀವು ಅನಲೈಸ್ ಮಾಡ್ಬೋದು, ಅಥವಾ ಅಟ್ಲೀಸ್ಟ್ ಡೇಟಾವನ್ನು ಕಲೆಕ್ಟ್ ಮಾಡ್ಬೋದು screener.in ಅಲ್ಲಿ. ಬೇರೆ ವೆಬ್ಸೈಟ್ಸ್ಗಳಿದೆ, ಬಟ್ ದಿಸ್ ಈಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ವೆಬ್ಸೈಟ್ಸ್ಗಳಿರ್ತಕ್ಕಂಥದ್ದು. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, ಏನೇ ಒಂದು ಮಾಹಿತಿಗಳು ನಾನು ಕೊಡೋಕೆ ಹೋಗ್ತಾ ಇರ್ತಕ್ಕಂಥದ್ದು ಇಟ್ ಈಸ್ ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಲರ್ನಿಂಗ್. ಸೊ ಪ್ರಾಕ್ಟಿಕಲ್ ಆಗಿನೇ ನಾನು ಏನಕ್ಕೆ ಹೆಸರುಗಳನ್ನ ತಗೊಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ರಿಲೇಟಬಲ್ ಎಕ್ಸಾಂಪಲ್ಸ್ಗಳಿರಬೇಕು ಅನ್ನೋ ಉದ್ದೇಶದಿಂದ ಮಾತ್ರ. ಬೈ ಸೆಲ್ ರೆಕಮೆಂಡೇಷನ್ಸ್ ಡೆಫಿನೆಟ್ಲಿ ಅಲ್ಲ. ಎಂಡ್ ಆಫ್ ದ ಡೇ ನೀವೇ ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕು. ಈಚ್ ಆ್ಯಂಡ್ ಎವ್ರಿ ಡಿಸಿಷನ್ಸ್ಗಳು ಮಾರ್ಕೆಟಲ್ಲಿ ತೊಗೊಳ್ತಕ್ಕಂಥದ್ದು ರಿಸ್ಕ್ಗೆ ಅನ್ವಯ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗಳನ್ನ ತೊಗೊಳ್ಳೋದು ನಿಮ್ಮ ಜವಾಬ್ದಾರಿ. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಒಂದ್ಸತಿ ಅಕೌಂಟ್ ಕ್ರಿಯೇಟ್ ಆಯಿತು ಸ್ಕ್ರೀನರ್ದು ಅಂತ ಅಂದರೆ ಇನಿಷಿಯಲ್ ಎಕ್ಸಾಂಪಲ್ಸಿನ ಪ್ರಕಾರನೇ ಹೋಗೋಣ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಭಾರತಿ ಏರ್ಟೆಲ್. ಸೊ ಇಲ್ಲಿ ಸರ್ಚ್ ಅಂತಕ್ಕಂಥದ್ದು ಏನಿದೆಯೋ, ಫಾರ್ ಎಕ್ಸಾಂಪಲ್ ನಾನು ಸ್ವಲ್ಪ ಲಾರ್ಜ್ ಮಾಡ್ಕೊಳ್ತೀನಿ. ಕಂಪ್ಯೂಟ್ರಲ್ಲಿ ನೋಡ್ತೀರಾ ಅಂದರೆ ಈ ರೀತಿ ಕಾಣುತ್ತೆ. ನೀವು ಮೊಬೈಲಲ್ಲಿ ನೋಡ್ತೀರಾ ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಈ ಥರ ಕಾಣುತ್ತೆ. ಮೊಬೈಲಲ್ಲೂ ಕೂಡ ನೀವು ನೋಡ್ಬೋದು. ಸರ್ಚ್ ಅನ್ನೋ ಆಪ್ಷನ್ ಏನಿದೆಯೋ, ಸರ್ಚ್ ಅನ್ನೋ ಆಪ್ಷನ್ಗೆ ಹೋಗಿ ನಾನು ಏರ್ಟೆಲ್ ಅಂತ ಕೊಡ್ತೀನಿ. ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪ್ನಿನ ನೀವು ಸರ್ಚ್ ಮಾಡ್ಬೋದು. ಕೊಟ್ರಿ ಅಂತ ಅಂದರೆ, ಸಿನ್ಸ್ ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಸರ್ಟನ್ ಸೆಟಪ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ, ಅದನ್ನು ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಇವತ್ತಿನ ಒಂದು ಮಾಡೆಲ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನ ಸೆಟಪ್ ಮಾಡ್ಕೊಳ್ಳೋದು ಹೇಗೆ, ಒಂದು ಸತಿ ಕಂಪ್ನಿಗೆ ಬಂದ್ರಿ ಅಂದರೆ ಇಲ್ಲಿ ಎಡಿಟ್ ರೇಷಿಯೋ ಅಂತಕ್ಕಂಥದ್ದು ಕಾಣ್ತಾ ಇದೆ ಅಲ್ವಾ, ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ
ನಮಗೆ ಯಾವ ರೇಷಿಯೋ ಬೇಕೋ ಆ ರೇಷಿಯೋನ ಆ್ಯಡ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಸೇಲ್ಸ್ ಅಂತ ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್, ಏನು ಎತ್ತ ಅರ್ಥ ಮಾಡ್ಕೊಳ್ಳೋಣ. ಬಟ್ ಮೇಕ್ ಶ್ಯೂರ್ ಈ ಸೇಲ್ಸ್ ಅಂತಕ್ಕಂಥ ನಂಬರ್ ಟಿಕ್ ಆಗಿ ನೀವು ಸೇವ್ ಅಂತ ಕೊಟ್ಟರೆ, ಸೇವ್ ಕ್ವಿಕ್ ರೇಷಿಯೋ ಅಂತಂದರೆ ಅಲ್ಲಿ ಇಲ್ಲಿ ಓಡಾಡೋ ಅವಶ್ಯಕತೆ ಇರಲ್ಲ. ನೀವು ಇಲ್ಲ ನನಗೆ ಇಷ್ಟೆಲ್ಲ ತಲೆನೋವು ಬೇಡಪ್ಪ ಅಂತಂದರೆ ಡೈರೆಕ್ಟ್ ಭಾರತಿ ಏರ್ಟೆಲ್ ಅಂತ ಸರ್ಚ್ ಕೊಟ್ಟಿದ್ದೀನಿ. ಇದರಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲ, ಮೇಕ್ ಶ್ಯೂರ್ P&L ಸ್ಟೇಟ್ಮೆಂಟ್ಗೆ ನೀವು ಬರ್ತೀರಾ. P&L ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ, ಅಥವಾ ಇಲ್ಲಿ ಡೈರೆಕ್ಟ್ ಆಗೂ ಕೂಡ ಕ್ಲಿಕ್ ಮಾಡ್ಬೋದು ನೀವು. P&L ಸ್ಟೇಟ್ಮೆಂಟ್ ಅಂತಕ್ಕಂಥದ್ದು ಕರ್ಸರ್ನ ಫಾಲೋ ಮಾಡಿ. ಇದರಲ್ಲಿ ರೀಸೆಂಟ್ ಇಯರ್ ಸೇಲ್ಸ್ ಅಂತಕ್ಕಂಥದ್ದು ಏನಿದೆಯೋ ಇಟ್ ಈಸ್ ದ ಫಸ್ಟ್ ನಂಬರ್. ಈಗ ಒಂದು ಬಿಸ್ನೆಸ್ ಇದೆ, ಅವ್ರೇನೋ ಒಂದು ಪ್ರಾಡಕ್ಟ್ ಸರ್ವಿಸ್ ಕೊಡ್ತಿದ್ದಾರೆ, ಫಸ್ಟ್ ಲೆವೆಲಲ್ಲಿ ಬರ್ತಕ್ಕಂಥ ಇನ್ಕಮ್ ಟಾಪ್ ಲೈನ್ ಅಂತಲೂ ಕರೀತಾರೆ ಇದನ್ನು. ಅದಾದಮೇಲೆ ಖರ್ಚು ವೆಚ್ಚ ಟ್ಯಾಕ್ಸು ಹಾಳು ಮೂಳು ಎಲ್ಲ ತೆಗೆದಾದ್ಮೇಲೆ ಕೊನೆಗೆ ಉಳಿತಕ್ಕಂಥ ಒಂದು ಅಮೌಂಟ್ ಏನಿದೆಯೋ ಅದನ್ನು ನೆಟ್ ಪ್ರಾಫಿಟ್ ಅಂತ ಕರೀತಾರೆ. ಕರೆಕ್ಟ್. ಸೊ ಸೇಲ್ಸ್ ಫಸ್ಟ್ ಬರ್ತಕ್ಕಂತಹ ಮಾಹಿತಿ, ಕಂಪನಿ ಗಳಿಸ್ತಕ್ಕಂತಹ ಮೊದಲನೇ ಆದಾಯ. ನೆಟ್ ಪ್ರಾಫಿಟ್ ನಿವ್ವಳ ಆದಾಯ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಯು ಕ್ಯಾನ್ ಸಿ ಆಸ್ ಅಪ್ ನಾವು ಏರ್ಟೆಲ್ ರಫ್ಲಿ 210 crores ಅಮೌಂಟ್ ಏನಿದೆಯೋ ವರ್ಷದಿಂದ ವರ್ಷಕ್ಕೆ ಸೇಲ್ಸನ್ನು ತೆಗಿತಾ ಇದೆ. ಕರೆಕ್ಟಾ? ಆ ಒಂದು ಮಾಹಿತಿ ನೀವು ಡೈರೆಕ್ಟಾಗಿ ಕ್ವಿಕ್ ರೇಷಿಯೋ ಆ್ಯಡ್ ಮಾಡ್ಕೊಳ್ತೀರಾ ಅಂತಂದರೆ ನೋಡ್ತಾ ಇರ್ಬೋದು ನೀವು 210,000 ಬಂದ್ಬಿಡುತ್ತೆ ನಮಗೆ. ಕರೆಕ್ಟಾ? ಒನ್ಸ್ ದಿಸ್ ಇಸ್ ಡನ್, ಈ ಒಂದು ಮಾಹಿತಿಗಳಿದೆ ಅಂತಂದರೆ ನಮ್ಮ ಶೀಟ್ಗೆ ಬರ್ತೀವಿ ನಾವು. ಸೊ ಇಲ್ಲಿ ಏರ್ಟೆಲ್ ನೀವು ಕಂಪನಿ ನೇಮ್ ಕೊಟ್ಟರೆ ಇಲ್ಲಿ ಇಯರ್ಲಿ ಸೇಲ್ಸ್ ಎಷ್ಟಿದೆ ಈಗಿರೋ ಕೇಸಿನ ಪ್ರಕಾರ ಇಯರ್ಲಿ ಸೇಲ್ಸ್ ಬಂದು ನಾವು ಆಲ್ರೆಡಿ ಹೇಳಿದ್ವಿ 210,000 ಹತ್ತಿರ ಇದೆ. ಆ ಒಂದು ನಂಬರನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ಎಂಟ್ರಿ ಮಾಡಿದ್ದೀನಿ. ದೆನ್ ವಾಟ್ ದ ಹೋಲ್ ಕಂಪನಿ ಕಾಸ್ಟ್ ನಾವು, ಇದನ್ನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕಂಪನಿಯ ಪ್ರೆಸೆಂಟ್ ವ್ಯಾಲ್ಯೂ ಓವರ್ ಆಲ್ ವರ್ತ್ ಎಷ್ಟಿದೆ ಅಪ್ಪ, 11,27,683 crores ಅಮೌಂಟ್ ಏನಿದೆಯೋ ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಯು ಕ್ಯಾನ್ ಸಿ 11,27,683. ಈ ನಂಬರ್ಸ್ಗಳು ಬದಲಾಗ್ತಾ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ಲಿಂಕ್ ಆಗ್ತಾ ಹೋಗುತ್ತೆ, ಇದನ್ನು ಹೇಳ್ತೀನಿ ನಾನು. ಬಟ್ ಇವತ್ತಿರೋ ಕೇಸಲ್ಲಿ ನಾನು ಇವಾಗ ಅನಲೈಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟಿದೆ. ಪ್ರೈಸ್ ಎಷ್ಟಿದೆ, ಒಂದು ಶೇರ್ಗೆ ನಾವು ಎಷ್ಟು ಬೆಲೆ ಕೊಡ್ತಾ ಇದ್ದೀವಿ ಸದ್ಯಕ್ಕೆ? ಕರೆಂಟ್ ಪ್ರೈಸ್ ಇಸ್ 1851, 1851 ರೂಪಾಯಿ ಒಂದೊಂದು ಶೇರ್ನ ಬೆಲೆ ನಡೀತಾ ಇರತಕ್ಕಂಥದ್ದು. ನೀವು ಬ್ರೋಕರ್ ಆ್ಯಪ್ನ ಓಪನ್ ಮಾಡಿದರೆ ನಿಮಗಿದೆ ಕಾಣ್ತಕ್ಕಂಥದ್ದು ಕರೆಂಟ್ ಪ್ರೈಸ್, ಅಥವಾ LTP ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತಲೂ ಕೂಡ ಕರೀತಾರೆ. ಒನ್ಸ್ ದಿಸ್ ಇಸ್ ಡನ್, ನೆಕ್ಸ್ಟ್ ಬರ್ತಕ್ಕಂಥ ಮಾಹಿತಿಗಳೇನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಮಾಡೆಲ್ ಏನು ನಿಮಗೂ ಕೂಡ ಸಿಗುತ್ತೆ, ಇದರ ಎಕ್ಸೆಸ್ ಕೊಡ್ತೀನಿ ನಾನು ನಿಮಗೆ. ಸೊ ಈ ಬ್ಲೂ ಲೈನಲ್ಲಿ ಇರ್ತಕ್ಕಂಥದ್ದನ್ನು ಮಾತ್ರ ನೀವು ಇನ್ಪುಟ್ ಕೊಡಬೇಕು. ಇನ್ನು ಮಿಕ್ಕಿರ್ತಕ್ಕಂಥದ್ದೆಲ್ಲ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಅದು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಹೌ ಫಾಸ್ಟ್ ಯು ಥಿಂಕ್ ಸೇಲ್ಸ್ ವಿಲ್ ಗ್ರೋ, ಯಾವುದೇ ಒಂದು ಪರ್ಟಿಕ್ಯುಲರ್ ಕೇಸಲ್ಲೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ನಾವು ಇಟ್ಕೊಳ್ಬೇಕಾಗತ್ತೆ ಇನಿಷಿಯಲಿನೇ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಇದೆಯಪ್ಪ, ಆ ಕಂಪ್ನಿ ಬೆಳೆಯೋದೇ ಇಲ್ಲ, ಅಟ್ಲೀಸ್ಟ್ ಒಂದು 15% ಆದರೂ ಗ್ರೋತ್ ಆಗಬೇಕು. ಕರೆಕ್ಟಾ? 15% ಸೇಲ್ಸ್ ಗ್ರೋತ್ ಆಗಿದೆಯಾ? ಲಾಸ್ಟ್ ಇಯರ್ 100, ಈಗ 115. ಅದೇ ಥರ ವರ್ಷದಿಂದ ವರ್ಷಕ್ಕೆ ಕಂಪೌಂಡೆಡ್ ವೇದಲ್ಲಿ ಅಟ್ಲೀಸ್ಟ್ 15% ಅವ್ರು ಗ್ರೋತ್ ಆಗ್ತಿದೆ ಸೇಲ್ಸಲ್ಲಿ ಅಂದರೆ ದೇರ್ ಇಸ್ ಅ ಹೈಯರ್ ಚಾನ್ಸ್. ಕಂಪ್ನಿಗೆ ದುಡ್ಡು ಬರ್ತಿದೆ ಅಂದರೆ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದರೆ ಆಬ್ವಿಯಸ್ಲಿ ನಮಗೂ ಕೂಡ ದುಡ್ಡು ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಐ ಆಮ್ ಕೀಪಿಂಗ್ ಮಿನಿಮಲ್ ಎಕ್ಸ್ಪೆಕ್ಟೇಷನ್ 15%, ತೀರಾ ಆಪ್ಟಿಮಿಸ್ಟಿಕ್ಕು ಎಲ್ಲ ಬೇಡ. ಸಿಂಪಲ್ ಎಕ್ಸ್ಪೆಕ್ಟೇಷನ್ಸ್ 15% ಗ್ರೋತ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇನ್ಫ್ಯಾಕ್ಟ್ ನೀವು ಇಲ್ಲಿ ಗಮನಿಸ್ತೀರಾ ಅಂತಂದರೆ ಈ ಒಂದು ಪರ್ಟಿಕ್ಯುಲರ್ ಸ್ಕ್ರೀನರಲ್ಲಿ ರೀಸೆಂಟ್ ಸೇಲ್ಸ್ ಗ್ರೋತ್ ಎಷ್ಟಿದೆ, ಈ ಫಾರ್ ಎಕ್ಸಾಂಪಲ್ ನೋಡಿ, ಸೇಲ್ಸ್ ಗ್ರೋತ್ ಲಾಸ್ಟ್ 5 ಇಯರ್ಸಲ್ಲಿ 16% ಗ್ರೋತ್ ಆಗಿದೆ. ಸೊ ಅಪ್ರಾಕ್ಸಿಮೇಟ್ಲಿ ಆ ನಂಬರ್ನೇ ಕೊಡ್ಬೋದು ನಾವು, ಬಟ್ ಐ ಆಮ್ ಕೀಪಿಂಗ್ ಮಿನಿಮಲ್ ಎಕ್ಸ್ಪೆಕ್ಟೇಷನ್ 15% ಅಂತಲೇ ಕೊಡ್ತೀನಿ. ಇಲ್ಲಿವರೆಗೂ ಕ್ಲಿಯರ್ ಅಲ್ವಾ? ಇವಾಗ ಇನ್ನು 3 ಮಾಹಿತಿಗಳನ್ನು ನಾವು ಇಲ್ಲಿ ಕೊಡಬೇಕಾಗತ್ತೆ. ಈ 3 ಮಾಹಿತಿಗಳನ್ನು ಕೊಟ್ಟಾದ ತಕ್ಷಣ ಮಲ್ಟಿಪಲ್ ಕ್ಯಾಲ್ಕುಲೇಷನ್ಸ್ಗಳಾಗಿ ಆಟೋಮೆಟಿಕಲಿ ಶೀಟ್ ತೋರಿಸುತ್ತೆ ಯಾವ ರೀತಿಯಾದಂಥ ಒಂದು ವ್ಯಾಲ್ಯೂಯೇಷನ್ಸ್ಗಳಿದೆ ಅಂತ ಹೇಳ್ಕೊಂಡು. ಇಲ್ಲಿ ಹೌ ಮೆನಿ ಟೈಮ್ಸ್ ಸೇಲ್ಸ್ ಇಟ್ಸ್ ವರ್ತ್ ಲೇಟರ್. ಸೊ ಇನ್ ಸಿಂಪಲ್ ಸೆನ್ಸ್, ನಿಮ್ಮ ಒಬ್ಬರು ಫ್ರೆಂಡ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಬಿಸ್ನೆಸ್ ಮಾಡ್ತಿದ್ದಾರೆ, ಅವರು ತಿಂಗಳಿಗೆ 100 ರೂಪಾಯಿ ದುಡಿತಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೇಲ್ಸ್ ಬರ್ತಾ ಇದೆ ಅವರಿಗೆ, ಅಥವಾ ದುಡಿತಿದ್ದಾರೆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ಸಲ್ಲಿ. ಅವ್ರಿಗೆ ಇನ್ವೆಸ್ಟ್ಮೆಂಟಿನ ಅವಶ್ಯಕತೆ ಇದೆ. ಇವಾಗ ನಿಮ್ಮ ಹತ್ರ ಬಂದು, ನೋಡಪ್ಪ ನಾನು 100 ರೂಪಾಯಿ ತಿಂಗಳಿಗೆ ದುಡಿತಾ ಇದ್ದೀನಿ, ನನಗೆ 10,000 ಕೊಡು, ನೀನು ಇನ್ವೆಸ್ಟ್ಮೆಂಟ್ ಕೊಡು, ನಾನು ನಿನಗೆ ರಿಟರ್ನ್ ಕೊಡ್ತೀನಿ ನನ್ನ ಕಂಪ್ನಿಯಿಂದ ಅಂತ ಅನ್ನೋ ಸ್ಟೇಟ್ಮೆಂಟ್ ಒಂದು ಕಡೆಗೆ. ಸೇಮ್ ಫ್ರೆಂಡ್ 100 ರೂಪಾಯಿನೇ ದುಡಿತಿದ್ದಾರೆ, ಸೇಲ್ಸ್ ತೆಗಿತಿದ್ದಾರೆ, ಬಟ್ ನಿಮಗೆ ಬಂದು 1,000 ರೂಪಾಯಿ ಕೇಳ್ತಿದ್ದಾರೆ ಇನ್ವೆಸ್ಟ್ಮೆಂಟ್ಗೆ ಅಂತಂದಾಗ ರಿಸ್ಕ್ ಪರ್ಸ್ಪೆಕ್ಟಿವ್ ನಾವು ನೋಡ್ತೀವಿ ಅಂತಂದರೆ ಸೆಕೆಂಡ್ ಸ್ಟೇಟ್ಮೆಂಟ್ ಮೀನಿಂಗ್ಫುಲ್ ಇದೆ. ಸೊ 10 ಟೈಮ್ಸ್ ಆಫ್ ಸೇಲ್ಸ್ ನೀವು ಅಲ್ಲಿ ಅವ್ರಿಗೆ ಅಮೌಂಟನ್ನು ಕೊಡ್ತಿದ್ದೀರಾ, ಇನ್ವೆಸ್ಟ್ಮೆಂಟ್ನ ಕೊಡ್ತಿದ್ದೀರಾ. ಇಟ್ ಮೇಕ್ ಸೆನ್ಸ್. ಆ ಒಂದು ಪರ್ಟಿಕ್ಯುಲರ್ ನಂಬರ್ ಏನಿದೆಯೋ ಆ ನಂಬರ್ನ ನಾನು ಇಲ್ಲಿ ಕೊಡ್ತಕ್ಕಂಥದ್ದು. ಸಿನ್ಸ್ ಕ್ರೋರ್ಸಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ತುಂಬ ದೊಡ್ಡ ಕಂಪನಿ, ತುಂಬ ಸ್ಟೇಬಲ್ ಕಂಪನಿ ಲೈಕ್ ಏರ್ಟೆಲ್ ಅಂತ ಅಂದರೆ 10 ಅಂತ ಕೊಡ್ಬೋದು, ಅಥವಾ ಅಷ್ಟು ವ್ಯಾಲ್ಯೂಯೇಷನ್ಸ್ ಕೊಡ್ತೀನಿ ನಾನು ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಳ್ಳೋಣ. ಸೊ ನಾನು 5 ಅಂತ ಕೊಡ್ತಾ ಇದ್ದೀನಿ ಎಕ್ಸಾಂಪಲ್ಗೆ. ಬೈ ಡಿಫಾಲ್ಟ್ 5 ಅಂತ ಇಟ್ಬಿಡಿ ಈ ನಂಬರ್ನ. ಸ್ವಲ್ಪ ತುಂಬ ದೊಡ್ಡ ಕಂಪನಿ ಅಂತಂದಾಗ 8 ಟೈಮ್ಸು 10 ಟೈಮ್ಸು ಹೋಗ್ಬೋದು. ಬೈ ಡಿಫಾಲ್ಟ್ 5 ಅಂತ ಇಟ್ಕೊಳ್ಳೋಣ. ಅಂದರೆ ಸೇಲ್ಸ್ ಮೇಲೆ 5 ಪಟ್ಟು ಎಕ್ಸ್ಟ್ರಾ ಒಂದು ಪರ್ಟಿಕ್ಯುಲರ್ ಅಮೌಂಟನ್ನು ಕೊಟ್ಟರು ನಾನು ಪರವಾಗಿಲ್ಲಪ್ಪ, ಐ ಆಮ್ ಕಂಫರ್ಟಬಲ್ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್. ಕರೆಕ್ಟ್? ಆ್ಯಂಡ್ ದೆನ್ ವಿ ಹ್ಯಾವ್ ರಿಟರ್ನ್ ಯು ವಾಂಟ್ ಈಚ್ ಇಯರ್. ಇವತ್ತಿನ ಕಾಲಕ್ಕೆ ನಿಫ್ಟಿನೇ 10-12% ಹತ್ತತ್ರ ಇಲ್ಲಿವರೆಗೂ ಗ್ರೋತ್ ಆಗಿದೆ. ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದ್ರೂ ಕೂಡ. ಸೊ
ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಒಂದು 15% ನನ್ನ ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ ಬೇಕಪ್ಪ ಅಂತಕ್ಕಂಥ ಥಾಟ್ ಪ್ರೊಸೆಸ್ ಇಟ್ಕೊಳ್ಳೋಣ. ತೀರಾ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಬೇಡ ನಮಗೆ ಇವಾಗ. 15% ರಿಟರ್ನ್ ನಾನು ಕೊಟ್ಟರೆ ಸಾಕಪ್ಪ ಈ ಕಂಪ್ನಿ ನಾನು ಇನ್ವೆಸ್ಟ್ ಮಾಡಿರೋದಕ್ಕೆ ಓವರ್ ದ ಲಾಂಗ್ ಟರ್ಮ್ ಅಂತಕ್ಕಂಥ ಥಾಟ್ ಪ್ರೊಸೆಸ್ ಇಟ್ಕೊಳ್ಳೋಣ. ಸೊ ನಾನು ಇಲ್ಲಿ 15 ಅಂತ ಕೊಡ್ತಿದ್ದೀನಿ. ನಮ್ಮ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು ಬೇಕು ನನಗೆ ಅಂತಕ್ಕಂಥದ್ದು. ಆ್ಯಂಡ್ ದೆನ್ ವಿ ಹ್ಯಾವ್ ಇಯರ್ಸ್ ಯು ವಿಲ್ ಹೋಲ್ಡ್. ಎಷ್ಟು ವರ್ಷಕ್ಕೆ ನೀವು ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ನೋಡ್ತಿದ್ದೀರಾ. ಬೈ ಡಿಫಾಲ್ಟ್ 10 ಇಯರ್ ಅಂತ ಅನ್ಕೊಂಬೇಡ, ಬಿಕಾಸ್ ವಿತಿನ್ ದಟ್ ತುಂಬ ವಾಲಿಟಿಲಿಟಿ ಇರುತ್ತೆ. ಎಸ್ಪೆಷಲಿ ಸ್ಟಾಕ್ಸ್ಗಳೆಲ್ಲ ಲಾಂಗ್ ಟರ್ಮ್ ಹೋಲ್ಡಿಂಗ್ ನಾವು ಮಾಡ್ತೀವಿ ಅಂತಂದರೆ 10 ಇಯರ್ ಅಂತಾನೆ ಕೊಟ್ಬೋಣ. ಸೊ ಒನ್ಸ್ ದಿಸ್ ಡೀಟೇಲ್ಸ್ ಆರ್ ಫಿಲ್ಡ್, ನೆಕ್ಸ್ಟ್ ಶೀಟ್ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಆಗಿ ಮಲ್ಟಿಪಲ್ ವಿಚಾರಗಳನ್ನು ಕೊಡುತ್ತೆ. 2,10,000 crore ಇದು ಆಲ್ರೆಡಿ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಅಷ್ಟು ಸೇಲ್ಸ್ ಆಲ್ರೆಡಿ ಏರ್ಟೆಲ್ ತೆಗೀತಿದೆ, ಕರೆಕ್ಟಾ? ಸೇಲ್ಸ್ ಆಫ್ಟರ್ 10th ಇಯರ್ ಆಫ್ ಗ್ರೋಯಿಂಗ್ ಎಷ್ಟು ನಿಮ್ಮ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು ಎಷ್ಟಿದೆ ನೀವು ಗಮನಿಸ್ಬೋದು. ಫಾರ್ಮುಲಾ ಕೊಟ್ಟಿದ್ದೀನಿ ನಾನು. ಗ್ರೋತ್ 15% ಗ್ರೋತನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಸೇಲ್ಸಲ್ಲಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಲೆಟ್ಸೆ ₹100 ಕಂಪ್ನಿ ಗಳಿಸ್ತಾ ಇದೆ ಈ ವರ್ಷದಲ್ಲಿ, ಇವತ್ತಿನ ಕಾಲಕ್ಕೆ. ನೆಕ್ಸ್ಟ್ 10 ಇಯರ್ ಪ್ರೊಜೆಕ್ಷನ್ ನಾವು ಇಟ್ಕೊಳ್ತೀವಿ ಈ ಗ್ರೋತಿನ ಪ್ರಕಾರ. ಫಾರ್ ಎಕ್ಸಾಂಪಲ್ 10% ಗ್ರೋತ್ ಅಂತಲೇ ಅನ್ಕೊಳ್ಳೋಣ. ಇದನ್ನು 10 ಅಂತ ಕೊಡ್ತೀನಿ ನಾನು ಇವಾಗ, ರೈಟ್? 10 ಅಂತ ಕೊಟ್ಟರೆ ನೆಕ್ಸ್ಟ್ ಇಯರ್ ಫ್ಯೂಚರ್ 110 ಗ್ರೋತ್ ಆಗಬೇಕು, ಕರೆಕ್ಟಾ? ಸಿಮಿಲರ್ಲಿ ಈ ಥರ 110ಗೆ ಮತ್ತೆ 10% ಅಂದರೆ ಎಷ್ಟಾಯಿತು? 1.1 ಮಾಡಿಬಿಟ್ರೆ ಆಗೋಯ್ತು. ನಾವು ಮಲ್ಟಿಪ್ಲೈಡ್ ಬೈ 1.1, ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಈ ಥರ ಮಾಡಿ ಟೋಟಲ್ 10 ಇಯರ್ಗೆ ಕಂಪೌಂಡೆಡ್ ವೇದಲ್ಲಿ ಗ್ರೋತ್ ಆಗುತ್ತೆ ಅಂತನೋ ಸಿಚುವೇಶನ್ ಇದ್ದಾಗ ಸೇಲ್ಸ್ ಟುಡೇ ಎಷ್ಟಿದೆ? 2,10,000. ಇದರ ನೆಕ್ಸ್ಟ್ 10 ಇಯರ್ 10ನೇ ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ 15%, ಇಲ್ಲಿ 10 ಅಂತ ಇದೆ, 15% ಹಾಕೊಳ್ಳೋಣ. 15% ಎವ್ರಿ ಮಂತ್ ಇಯರ್ ಆನ್ ಇಯರ್ ಗ್ರೋತ್ ಆಗುತ್ತೆ ಅಂತಂದರೆ ಟೋಟಲ್ 10th ಇಯರ್ 10ನೇ ವರ್ಷ ಫ್ಯೂಚರ್ 10th ಇಯರ್ಗೆ 8,53,000 ಹತ್ತತ್ರ ರೆವಿನ್ಯೂ ಅವ್ರು ಗಳಿಸಬೇಕು, ಕರೆಕ್ಟಾ? ಸಿಂಪಲ್ ಕ್ಯಾಲ್ಕುಲೇಷನ್. ಇದರ ಬೇಸಿಸಲ್ಲಿ ಕಂಪನಿ ವರ್ತ್ ಆಫ್ಟರ್ 10 ಇಯರ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಹೇಗೆ ಅಂತ ಅಂದರೆ ಇಲ್ಲೇನು ನಂಬರ್ ನಮಗೆ ಬಂದಿದೆಯೋ 10ನೇ ವರ್ಷಕ್ಕೆ ಫ್ಯೂಚರ್ಲಿ ಬರ್ತಕ್ಕಂತಹ 15% ಬೆಳೆದು ಬರ್ತಕ್ಕಂತಹ ಒಂದು ರಿಟರ್ನ್ ಏನಿದೆಯೋ ಇನ್ ಟರ್ಮ್ಸ್ ಆಫ್ ಸೇಲ್ಸ್, ಆ ನಂಬರು ಮಲ್ಟಿಪ್ಲೈಡ್ ಬೈ ಅದರ ಮೇಲೆ 5 ಟೈಮ್ ನೀವು ಎಕ್ಸ್ಟ್ರಾ ವ್ಯಾಲ್ಯೂಯೇಷನ್ ಕೊಡೋಕ್ಕೆ ರೆಡಿ ಇದ್ದೀರಾ ಅನ್ನೋ ಒಂದು ಥಾಟ್ ಪ್ರೊಸೆಸ್, ರೈಟ್? ಸೊ 8,53,000 10ನೇ ವರ್ಷಕ್ಕೆ ಬರ್ತಕ್ಕಂಥ ಟೋಟಲ್ ರೆವಿನ್ಯೂ ಫ್ಯೂಚರಲ್ಲಿ, ಇನ್ ಕೇಸ್ ಅದು 15% ಗ್ರೋತ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ, ಅದರ ಬೇಸಿಸಲ್ಲಿ ಇಷ್ಟು ಅಮೌಂಟ್ ಏನಿದೆಯೋ ಫ್ಯೂಚರ್ ವರ್ತ್ ಆಗಿರುತ್ತೆ ಕಂಪ್ನಿದು, ಅಷ್ಟು ಸೇಲ್ಸ್ ಗಳಿಸುತ್ತೆ ಅಂತಕ್ಕಂಥ ಒಂದು ವಿಚಾರ. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನಾನು. ಸೇಲ್ಸ್ ಟುಡೇ 2,10,000 ಇದೆ. ವರ್ಷದಿಂದ ವರ್ಷಕ್ಕೆ 15%ನಷ್ಟು ಅದು ರೆವಿನ್ಯೂವಲ್ಲಿ ಗ್ರೋತ್ ಆಗುತ್ತೆ ಅಂತ ಅಂದರೆ ಆ ರೆವಿನ್ಯೂನ ಕನ್ಸಿಡರ್ ಮಾಡಿಕೊಂಡು 10ನೇ ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ 8,53,000 ಕೋಟಿಗೆ ಹೋಗಿರುತ್ತೆ ರೆವಿನ್ಯೂ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ನಮಗೆ 15% ಗ್ರೋತ್ ಆದರೆ. ಆ್ಯಂಡ್ ಕಂಪನಿಯ ವರ್ತ್ ಆಫ್ಟರ್ 10 ಇಯರ್ ನಾವು ಏನು ಮಾಡ್ತಾ ಇದ್ದೀವಿ, ಆ ಒಂದು ಬೆಳವಣಿಗೆ ಆಗ್ತಕ್ಕಂಥ ಸೇಲ್ಸ್ ಏನಿದೆಯೋ ಅದರ 5 ಟೈಮ್ಸ್ ಎಕ್ಸ್ಟ್ರಾ ಒಂದು ವ್ಯಾಲ್ಯೂಯೇಷನ್ಸನ್ನು ಇವತ್ತಿನ ಲೆಕ್ಕ ಇಟ್ಕೊಳ್ತಾ ಇದ್ದೀವಿ ನಾವು. ಕ್ಲಿಯರ್? ಇದರ ಬೇಸಿಸಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಎಷ್ಟು ಅಪ್ರಾಕ್ಸಿಮೇಟ್ಲಿ 42,67,000 ಏನಿದೆಯೋ ಆಫ್ಟರ್ 10th ಇಯರ್ ಬರ್ತಕ್ಕಂತಹ ಕಂಪನಿ ವರ್ತ್ ಅಂತ ಅನ್ಕೊಳ್ಳೋಣ. ಸೊ 5 ಟೈಮ್ಸ್ ಆಫ್ ಸೇಲ್ಸ್ ಗ್ರೋತ್ ಆಗುತ್ತೆ ಕಂಪನಿ ಅಥವಾ ವ್ಯಾಲ್ಯೂಯೇಷನ್ ನೀವು ಕೊಡ್ತಿದ್ದೀರಾ ಅಂತ ಅರ್ಥ. ಇವತ್ತಿನ ಕೇಸಲ್ಲಿ ಎಷ್ಟಿದೆ ಫಾರ್ ಎಕ್ಸಾಂಪಲ್ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಮಾರ್ಕೆಟ್ ಕ್ಯಾಪ್ 11 lakh ಹತ್ತತ್ರ ಏನಿದೆಯೋ ಕಂಪೇರಿಂಗ್ ಟು ಸೇಲ್ಸ್ ನೋಡಿ, 2 ಲಕ್ಷ ಸೇಲ್ಸ್ ತೆಗಿತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ 11 ಲಕ್ಷದಷ್ಟು ಮಾರ್ಕೆಟ್ ಕ್ಯಾಪ್ ಇದೆ. ಅಂದರೆ ಸೇಲ್ಸಿನ ಮೇಲೆ 5 ಟೈಮ್ಸ್ನಷ್ಟು ಎಕ್ಸ್ಟ್ರಾ ವ್ಯಾಲ್ಯೂಯೇಷನ್ಸ್ಗಳಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಟ್ರೇಡ್ ಆಗ್ತಿದೆ. ಸೊ ಸಿಮಿಲರ್ ಎಕ್ಸಾಂಪಲ್ನ ಇಟ್ಕೊಂಡು ನಾವು 5x ಎಕ್ಸ್ಟ್ರಾ ಕೊಡೋಕ್ಕೂ ಪರವಾಗಿಲ್ಲಪ್ಪ ನಾನು ಕೊಡ್ತೀನಿ. ಆಫ್ಟರ್ 10th ಇಯರ್ ಯಾವ ರೀತಿಯಾದಂತಹ ವ್ಯಾಲ್ಯೂಯೇಷನ್ಸ್ ಇರುತ್ತೆ ಕಂಪನಿಗೆ. ಇವತ್ತಿನ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 11 ಲಕ್ಷ ಇದೆ. ಅವತ್ತಿನ ಕಾಲಕ್ಕೆ ಅದು 42 ಲಕ್ಷಕ್ಕೆ ಹೊರಟೋಗ್ಬೋದು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ನಮಗೆ ಬಂತು. ಬಟ್ ದಿಸ್ ಇಸ್ ಇಂಪಾರ್ಟೆಂಟ್. ಈ 42 ಲಕ್ಷ ಏನಿದೆಯೋ ಇವತ್ತಿನ ಮಾಹಿತಿನ ನೋಡಿಕೊಂಡು ನಾವು ನೋಡ್ತಾ ಇರ್ತಕ್ಕಂಥದ್ದು, ಕರೆಕ್ಟಾ? ಬಟ್ ಥಿಂಗ್ಸ್ ಆರ್ ಚೇಂಜಿಂಗ್. ಎವ್ರಿ ಇಯರ್ ಆನ್ ಇಯರ್ ಗ್ರೋತ್ಗಳು ಏನಿದೆಯೋ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ನೇ ಅನ್ಕೊಳ್ಳೋಣ. ಇನ್ಫ್ಲೇಷನ್ ನಮ್ಮ ಹಣದುಬ್ಬರ ಎಷ್ಟಿದೆ? 6% ಇದೆ. ಸೊ ನಾವು ಬೇಕು ಬೇಡ ಅಂತಂದ್ರೂ ಕೂಡ ನಾವು ಕೊಡ್ತಕ್ಕಂಥ ಹಣ ಎಕ್ಸ್ಟ್ರಾ ಆಗಿ 6% ತನ್ನ ಪವರ್ನ ಕಡಿಮೆ ಮಾಡ್ಕೊಳ್ಳುತ್ತೆ. ಸೊ 10 ವರ್ಷದ ಮೇಲೆ ಬರತಕ್ಕಂಥ ಅಮೌಂಟನ್ನು ಇವತ್ತಿನ ವ್ಯಾಲ್ಯೂಗೆ ನಾವು ಅಡ್ಜಸ್ಟ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ 15% ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್. ನಮ್ದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನಮಗೆ 15%ನಷ್ಟು ನಮ್ಮ ಅಮೌಂಟ್ ಗ್ರೋತ್ ಆಗಬೇಕು ಅಂದರೆ ಕನ್ಸಿಡರಿಂಗ್ ಆಲ್ ಅಸ್ಪೆಕ್ಟ್ಸ್ ಈ 15% ಲೆಕ್ಕನ ಇಟ್ಕೊಳ್ತೀವಿ ಅಂದರೆ 10,54,865 ನಿಮ್ಮ ಎಕ್ಸ್ಪೆಕ್ಟೆಡ್ ಗ್ರೋತ್ ಏನಿರುತ್ತೋ ಆ ಒಂದು ಗ್ರೋತ್ಗೆ ಇವತ್ತಿನ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇದ್ದೀವಿ. ಇನ್ ಸಿಂಪಲ್ ಲ್ಯಾಂಗ್ವೇಜ್, ಹೇಗೆ ನಾವು ವರ್ಷದಿಂದ ವರ್ಷಕ್ಕೆ ಮಲ್ಟಿಪ್ಲೈ ಮಾಡ್ತಾ ಹೋದ್ವು, ₹100, 115 ಈ ಥರ ಕಂಪೌಂಡಿಂಗ್ ಮಾಡ್ಕೊಂಡು ಹೋದ್ವು, ಅದೇ ಕಂಪೌಂಡಿಂಗ್ನ ರಿವರ್ಸಲ್ ಮಾಡ್ತಾ ಇದ್ದೀವಿ ಬೇಸ್ಡ್ ಆನ್ ದ ಎಕ್ಸ್ಪೆಕ್ಟೇಷನ್ಸ್ ವಿ ಹ್ಯಾವ್ 15% ರಿಟರ್ನ್ ಎಕ್ಸ್ಪೆಕ್ಟೇಷನ್ಸ್ ಬೇಸಿಸಲ್ಲಿ.
ಈ ರೀತಿ ಮಾಡ್ತೀವಿ ಅಂತಂದರೆ ನಾವು ಇವತ್ತಿನ ಕಾಲಕ್ಕೆ ಕೊಡಬೇಕಾದಂತಹ ಆ್ಯಕ್ಚುಯಲ್ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ ಇನ್ ಟರ್ಮ್ಸ್ ಆಫ್ ದ ಎಕ್ಸ್ಪೆಕ್ಟೇಷನ್ಸ್. ಎಷ್ಟು? 10,54,865 ಕೋಟಿ ಆ್ಯಕ್ಚುಯಲ್ ಆಗಿ ಆ ಕಂಪ್ನಿ ಬಿಸ್ನೆಸ್ ವರ್ತ್ ಇರಬೇಕಾಗಿರ್ತಕ್ಕಂಥದ್ದು. ಬಟ್ ಎಷ್ಟು ಮಾರ್ಕೆಟ್ ಕ್ಯಾಪ್ ಇವಾಗ ನಡೀತಾ ಇರ್ತಕ್ಕಂಥದ್ದು ಇಲ್ಲೇ ಗಮನಿಸ್ಬೋದು ನೀವು, 11,27,000. ಅದೇ ಇಲ್ಲಿ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ಕಾಣಿಸ್ತಾ ಇದೆಯಾ? ಸೊ ಇದರ ಪ್ರಕಾರ ಆ್ಯಕ್ಚುಯಲ್ ವರ್ತ್ ಕಂಪ್ನಿದು 10 ಲಕ್ಷ, ಬಟ್ ನಾವು 11,27,000 ಕೊಡ್ತಾ ಇದ್ದೀವಿ ಬೇಸ್ಡ್ ಆನ್ ದ ರೆವಿನ್ಯೂ ಆ್ಯಂಡ್ ಪರ್ಫಾರ್ಮೆನ್ಸ್. ಸೊ ಓವರ್ ಆಲ್ ಎಷ್ಟು ಎಕ್ಸ್ಟ್ರಾ ನಾವು ಕೊಡ್ತೀವಿ? ಯು ಆರ್ ಪೇಯಿಂಗ್ 7% ಎಕ್ಸ್ಟ್ರಾ. ಆ್ಯಕ್ಚುಯಲ್ ಆಗಿ ಏನು ವರ್ತಿದೆಯೋ ಅದರ 7% ಎಕ್ಸ್ಟ್ರಾ ಕೊಡ್ತಿದ್ದೀರಾ. ಆ್ಯಂಡ್ ಅದರ ಬೇಸಿಸಲ್ಲೇ ಎವ್ರಿ ಇಯರ್ ಗ್ರೋತನ್ನು ನಾವು ನೋಡ್ತೀವಿ ಅಂತಂದರೆ ಇದೇ ಸೇಮ್ ಮನಿ. ನಾವು ಇವತ್ತು ಕೊಡ್ತಾ ಇರತಕ್ಕಂಥದ್ದು 11 ಲಕ್ಷ ವ್ಯಾಲ್ಯೂಯೇಷನ್ ಕೊಡ್ತಾ ಇದ್ದೀವಿ, ಮಾರ್ಕೆಟ್ ಕ್ಯಾಪ್ ಕೊಡ್ತಾ ಇದ್ದೀವಿ. ಆಫ್ಟರ್ 10 ಇಯರ್ ಎಷ್ಟು ವರ್ತ್ ಇರುತ್ತೆ? 42 ಲಕ್ಷ ಕೋಟಿ ಹತ್ತತ್ರ ಇರುತ್ತೆ. ಇಯರ್ಲಿ ರಿಟರ್ನ್ ಎಷ್ಟಾಯಿತು? 14% ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಬಂತು. ವೆರಿನ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ? 15%. ಸೊ 15% ಕ್ರಾಸ್ ಆಗ್ತಿಲ್ಲ. ನಾವು ಕೊಡ್ತಾ ಇರ್ತಕ್ಕಂಥ ಬೆಲೆ ಏರ್ಟೆಲ್ಗೆ ಇವತ್ತಿನ ಕಾಲಕ್ಕೆ ಜಾಸ್ತಿ ಇದೆ ಅಂತಕ್ಕಂಥದ್ದನ್ನು ಇದು ಇಂಡಿಕೇಟ್ ಮಾಡುತ್ತೆ. ದ್ಯಾಟ್ ಇಸ್ ದ ಬ್ಯೂಟಿ ಆಫ್ ಇಟ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಗ್ರೋತ್ ವೇರಿಯೇಷನ್ ಆಗುತ್ತೆ. ಇಲ್ಲಿರೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ 15% ಅಷ್ಟೇ. ಬಟ್ ಇವತ್ತಿನ ವ್ಯಾಲ್ಯೂನ ಕೊಡ್ತಾ ಇರತಕ್ಕಂಥದ್ದು ಸಮಂಜಸವಾಗಿ ಅದು ಇದೆ ಅಥವಾ ಅದು ಹೊಂದಬೇಕು ಅಂತ ಅಂದರೆ ಅಟ್ಲೀಸ್ಟ್ 20% ಗ್ರೋತ್ ಅದು ಸೇಲ್ಸಲ್ಲಿ ಆಗಬೇಕು ನಮಗೆ. ದಟ್ ಈಸ್ ವಾಟ್ ಇಟ್ ಇಲ್ಲಿ ಏನು ಕಾಣಿಸ್ತಾ ಇದೆ, ವಾಟ್ ಇಫ್ ಗ್ರೋತ್ ಇಸ್ ಫಾಸ್ಟರ್ ಆರ್ ಸ್ಲೋವರ್. ಸೊ ಫಾರ್ ಎಕ್ಸಾಂಪಲ್ 15% ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ, ನೆಕ್ಸ್ಟ್ ಇಯರ್ಗೆ 10% ಗ್ರೋತ್ ಅಂದರೆ ಆಬ್ವಿಯಸ್ಲಿ ನಾವು ಕೊಡ್ತಾ ಇರ್ತಕ್ಕಂಥ ಬೆಲೆ ಜಾಸ್ತಿನೇ. ಇವನ್ 15% ಎಕ್ಸ್ಪೆಕ್ಟೇಷನ್ಸ್ಗೆ ಜಾಸ್ತಿ ಇದೆ ಇವಾಗ ಇರ್ತಕ್ಕಂಥದ್ದು. ಸೊ ನಾವು ಕೊಡೋ ಬೆಲೆ ಇವತ್ತಿನ ಬೆಲೆಗೆ ಜಸ್ಟಿಫೈ ಆಗಬೇಕು ಏರ್ಟೆಲ್ ಅಂತಂದರೆ ಅಟ್ಲೀಸ್ಟ್ 20% ಆದ್ರೂ ಇಯರ್ ಆನ್ ಇಯರ್ ಗ್ರೋತ್ ಆಗಬೇಕು ಅಂತಕ್ಕಂಥ ಒಂದು ಮಾಹಿತಿ ಕೊಡುತ್ತೆ. ಹೌ ಬ್ಯೂಟಿಫುಲ್ ಇಸ್. ನಂಬರ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದ್ರ ಬೇಸಲ್ಲಿ ಫರ್ದರ್ ಡಿಸಿಷನ್ಸ್ಗಳನ್ನ ಹೇಗೆ ತೊಗೊಳ್ಳೋದು ನೋಡೋಣ, ವಿಲ್ ಸಿ ದಟ್. ಬಟ್ ಇವತ್ತಿನ ಸಿಚುವೇಶನಿಗೆ ನಾವು ನೋಡ್ತೀವಿ ಅಂತಂದರೆ ಪೋಸ್ಟ್ 10 ಇಯರ್ ಪ್ರೊಜೆಕ್ಷನ್ಸ್ಗಳ ಪ್ರಕಾರ ಆ್ಯಸ್ ಪರ್ ದ ಗ್ರೋತು ಇವನ್ 15% ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೀವಿ, ಬೇರೆ ಮಿನಿಮಮ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೀವಿ ಅಂತಂದರೆ ಓವರ್ ಆಲ್ ಏರ್ಟೆಲ್ ಬೆಲೆ ಏನಿದೆಯೋ ಜಾಸ್ತಿ ಇದೆ ನಾವು ಕೊಡ್ತಾ ಇರತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ಅಂತಕ್ಕಂಥದ್ದು ನಮಗೆ ತೋರಿಸ್ಕೊಡುತ್ತೆ. either ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ರಿಟರ್ನ್ ನನಗೆ ಬೇಕಾಗಿರೋದೇ 10% ಅಂತ ಅಂದರೆ ಆವಾಗ 31% ಲೆಸ್ ಕೊಡ್ತಿದ್ದಾರೆ, ಬಿಕಾಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸೇ ಕಡಿಮೆ ಇದೆ ಅಲ್ವಾ. ಇದ್ರ ಬದಲು ನಾವು ನಿಫ್ಟಿಲೇ ಇನ್ವೆಸ್ಟ್ ಮಾಡ್ಬಿಡ್ಬೋದು. ಇಫ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಇಸ್ 20%, ನಿಮ್ಮ ರಿಟರ್ನ್ ವರ್ಷಕ್ಕೆ 20% ಬೇಕು ಅಂದರೆ ಯು ಆರ್ ಗಿವಿಂಗ್ 64% ಎಕ್ಸ್ಟ್ರಾ. ಜಸ್ಟ್ ಲುಕ್ ಎಟ್ ದ ನಂಬರ್ಸ್, ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ಕೊಂಡು, ಬಿಕಾಸ್ ವರ್ಷದಿಂದ ವರ್ಷಕ್ಕೆ ಕಂಪೌಂಡಿಂಗ್ ಹಾಗೆ ಇನ್ಫ್ಲೇಷನ್ ಎರಡೂ ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಮಲ್ಟಿಪಲ್ ರೀತಿಯಾದಂಥ ಎಫೆಕ್ಟ್ ಇದಕ್ಕೆ ಬರುತ್ತೆ. ಇದೇ ಎಕ್ಸಾಂಪಲಲ್ಲಿ ಲೆಟ್ಸ್ ಟೇಕ್ ಅಪಾರ್ ಇಂಡಸ್ಟ್ರೀಸ್ ಅಂತಕ್ಕಂಥದ್ದು ಗಮನಿಸ್ಬೋದು. ಅಪಾರ್ ಇಂಡಸ್ಟ್ರೀಸ್ ಲಾಸ್ಟ್ 1 ಇಯರಲ್ಲೇ ಮೋರ್ ದ್ಯಾನ್ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಕಂಪ್ನಿ. 8,000 ರೂಪಾಯಿ 8,700 ರೂಪಾಯಿದಂತಹ ಶೇರ್ ಆಲ್ಮೋಸ್ಟ್ 16,000ಕ್ಕೆ ಡಬಲೇ ಆಗೋಗ್ಬಿಟ್ಟಿದೆ ರಿಟರ್ನ್. ಸೊ ಇದರ ಒಂದು ಮಾಹಿತಿನ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಇವಾಗ. ಕಂಪನಿ ಅಪಾರ್ ಇಂಡಸ್ಟ್ರೀಸ್ ಆ್ಯಂಡ್ ಸದ್ಯಕ್ಕೆ ಸೇಲ್ಸ್ ಎಷ್ಟಿದೆ? 22,000 ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, 22,902 ಕೋಟಿ ಇದೆ ಇಲ್ಲಿರ್ತಕ್ಕಂಥ ನಂಬರ್, ಅದನ್ನೇ ನಾನು ಆ್ಯಡ್ ಮಾಡಿದ್ದೀನಿ 22,902. ಸೊ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 64,000 ಇದೆ, 64,367. ಆ್ಯಂಡ್ ಸದ್ಯದ ಬೆಲೆ ಎಷ್ಟಿದೆ? 16,022. ಗ್ರೋತ್ ಎಕ್ಸ್ಪೆಕ್ಟೇಷನ್ ಸೇಮೇ, ಎಲ್ಲ ಸೇಮೇ ಇಟ್ಕೊಳ್ಳೋಣ. ಫಾಸ್ಟ್ 15% ಗ್ರೋತ್ ಆಗ್ಬೋದು ರೆವಿನ್ಯೂ. ನನ್ನ ಎಕ್ಸ್ಪೆಕ್ಟೇಷನ್ 15% ರಿಟರ್ನ್ ಬಂದ್ರೂ ಐ ಆಮ್ ಹ್ಯಾಪಿಯಪ್ಪ. ಆ ರೀತಿ ಅಂತ ಒಂದು ಗ್ರೋತು 5x ಎಕ್ಸ್ಟ್ರಾ ಒಂದು ಕೊಡ್ತೀವಿ ನಾವು ಸೇಲ್ಸ್ ಮೇಲೆ ಅಂತಂದ್ರೂ ಕೂಡ ಯು ಕ್ಯಾನ್ ಸಿ ಇವತ್ತಿನ ಕಾಸ್ಟ್ ನೋಡೋಕ್ಕೆ 16,000 ತುಂಬ ಕಾಸ್ಟ್ಲಿ ಅನಿಸುತ್ತೆ ನಮಗೆ. ಬಟ್ ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್ 44%ನಷ್ಟು ಕಡಿಮೆನೇ ಇವತ್ತಿನ ಸಿಚುವೇಶನ್ಗೆ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು. ಅಕಾರ್ಡಿಂಗ್ ಟು ದ ಫೇರ್ ವ್ಯಾಲ್ಯೂ ಎಷ್ಟಿದೆ ಇದ್ರದ್ದು? 10 ವರ್ಷದ ಪ್ರೊಜೆಕ್ಷನಿನ ಪ್ರಕಾರ 1,14,000 ಇವತ್ತು ನಡಿಬೇಕಾಗಿರ್ತಕ್ಕಂಥದ್ದು. ಬಟ್ 64,000ಕ್ಕೆ ನಮ್ಗೆ ಸಿಗ್ತಿದೆ. ಇದರರ್ಥ 44% ಎಕ್ಸ್ಟ್ರಾ ಬೆನಿಫಿಟ್ ನಿಮ್ಗೆ ಏನಿದೆಯೋ ಸಿಗ್ತಕ್ಕಂಥ ಚಾನ್ಸ್ ಇದೆ ಇದರಲ್ಲಿ ಅಂತಕ್ಕಂಥದ್ದು ಇಂಡಿಕೇಟ್ ಮಾಡ್ತಾ. ಅಂದರೆ ಗ್ರೋತ್ ಪೊಟೆನ್ಷಿಯಲ್ ಇದೆ ಆ್ಯಸ್ ಪರ್ ದ ಬಿಸ್ನೆಸ್. ಅಗೇನ್ ಇಟ್ ಈಸ್ ಅ ಪ್ರೊಜೆಕ್ಷನ್ಸ್ಗಳಷ್ಟೇ. ಆ್ಯಂಡ್ ಇದರ ಬೇಸಿಸಲ್ಲಿ 22%ನಷ್ಟು ರಿಟರ್ನ್ ಏನಿದೆಯೋ ಪರ್ ಆ್ಯನಮ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಳ್ಬೋದು ನಾವು ಅಂತಕ್ಕಂಥದ್ದು ಏನಿದೆಯೋ ಈ ಒಂದು ಮಾಹಿತಿ ನಮಗೆ ತೋರಿಸ್ಕೊಡುತ್ತೆ. ಇವನ್ 10%ನಷ್ಟೇ ಗ್ರೋತ್ ಆಗುತ್ತೆ ಸೇಲ್ಸ್. ನಮ್ದು 15% ಎಕ್ಸ್ಪೆಕ್ಟೇಷನ್ಸ್ ಇದೆ, 10% ಗ್ರೋತ್ ಆಗುತ್ತೆ ಅಂದ್ರೂ ಕೂಡ ಬೆಟರ್ ವ್ಯಾಲ್ಯೂಯೇಷನ್ಸ್ಗಳಲ್ಲಿ ಇವತ್ತಿನ ಕಾಲಕ್ಕೆ ಬೆಲೆ ಇರ್ತಕ್ಕಂಥದ್ದು. ಪ್ರೈಸ್ ರ್ಯಾಲಿ ಆಗಿದೆಯಾ? ಎಸ್, ರ್ಯಾಲಿ ಆಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೆಲೆ ಎಷ್ಟಿದೆ? 16,000 ರೂಪಾಯಿ ಇದೆ ಒಂದು ಶೇರ್ಗೆ. ಬಟ್ ಸ್ಟಿಲ್ ಇಟ್ ಈಸ್ ಅ ವ್ಯಾಲ್ಯೂಯಬಲ್ ಬಿಸ್ನೆಸ್. ಮ್ಯಾಕ್ಸಲ್ಲೂ ನಾವು ನೋಡ್ತೀವಿ ಅಂತಂದರೆ ಈ ಕ್ಯಾನ್ ಸಿ ಹೌ ಬ್ಯೂಟಿಫುಲಿ ಇಟ್ ಹ್ಯಾಸ್ ಗ್ರೋನ್. ಆಲ್ಮೋಸ್ಟ್ 2022 ಅಲ್ಲಿ 667 ರೂಪಾಯಿ ಇರೋ ಶೇರು ಇವಾಗ 16,000 ರೂಪಾಯಿಗೆ ನಡೀತಾ ಇದೆ. ಏರುಪೇರು ಆಗುತ್ತೆ, ಈ ರೀತಿ ಆದಂತಹ ಒಂದು ಏರುಪೇರಿನ ಗತಿಗಳಿರುತ್ತೆ. ಬಟ್ ಆ್ಯಸ್ ಅ ಬಿಸ್ನೆಸ್ ನಾವು ನೋಡ್ತೀವಿ ಅಂತಂದರೆ ವ್ಯಾಲ್ಯೂಯೇಷನ್ಸಿನ ಪ್ರಕಾರ
ಬೆಟರ್ ವ್ಯಾಲ್ಯೂಯೇಷನ್ಸ್ಗಳಲ್ಲಿದೆ ಅಂತಕ್ಕಂಥದ್ದು ನಮ್ಗೆ ತೋರಿಸ್ಕೊಡ್ತಾ ಇದು. ಸೊ ನಿಮ್ಮ ಟಾಸ್ಕ್ ಏನು ಅಂತಂದರೆ ಈ ಶೀಟಿನ ಲಿಂಕ್ ಏನಿದೆಯೋ ನಾನು ಡಿಸ್ಕ್ರಿಪ್ಷನ್ ಹಾಗೆ ಪಿನ್ಡ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಫ್ರೀ ಆಗೇ ಇರುತ್ತೆ, ಉಪಯೋಗಿಸ್ಬೋದು. ಇಫ್ ಯು ಥಿಂಕ್ ಇಟ್ ಮೇಕ್ ಸೆನ್ಸ್, ತುಂಬ ವ್ಯಾಲ್ಯೂಬಲ್ ಅನಿಸ್ತು ನಿಮಗೆ ವಿಡಿಯೋ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ, ಬಟ್ ನಮ್ಗೆ ತುಂಬಾ ಒಂದು ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಅಪ್ರಿಷಿಯೇಷನ್, ಆಬ್ವಿಯಸ್ಲಿ ನಮಗೂ ಕೂಡ ನೆಕ್ಸ್ಟ್ ವೀಡಿಯೋಗೆ ಬೆಟರ್ ಪ್ರಿಪೇರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಮೋಟಿವೇಶನ್ ಕೂಡ ತಂದು ಕೊಡುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಎನಿ ಒನ್ ಕಂಪ್ನಿ ಅಥವಾ 2 ಕಂಪ್ನಿನ ತೋಲನೆ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಮಾಹಿತಿ ನಿಮಗೇನು ಅನಿಸ್ತು, ಆ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ಗಳಿಂದ ಅದನ್ನು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ತುಂಬ ಜನಕ್ಕೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ, ಹಾಗೆ ಇನ್ಸ್ಪಿರೇಷನ್ ಸಿಗುತ್ತೆ ಯಾವ ರೀತಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದು ಅಂತ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದರೆ ಡೈರೆಕ್ಟಾಗಿ ಫೈಲ್ ಆ್ಯಂಡ್ ಡೌನ್ಲೋಡ್ ಅಂತ ಏನಿದೆಯೋ ಡೌನ್ಲೋಡು ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಡ್ರೈವ್ಗೆ ಕಾಪಿ ಕೂಡ ಇದನ್ನು ಮಾಡ್ಕೊಳ್ಬೋದು. ವ್ಯೂ ಓನ್ಲಿ ಎಕ್ಸೆಸ್ಸನ್ನು ನಾನು ನಿಮಗೆ ಶೇರ್ ಮಾಡಿರ್ತೀನಿ, ಅದನ್ನು ನೀವು ನಿಮ್ಮ ಡ್ರೈವ್ಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡಿಕೊಂಡು ಶೀಟನ್ನು ಫ್ರೀಯಾಗಿಯೇ ನೀವು ಉಪಯೋಗಿಸ್ಬೋದು. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊಳ್ತೀನಿ, ಹಾಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನು ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾದಂಥ ಮಾಹಿತಿಗಳನ್ನ ಜಾಸ್ತಿ ತಿಳ್ಕೊಳ್ಬೇಕು. ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನೋ ಒಂದು ಸಜೆಷನ್ ಇದೆ, ಸಲಹೆ ಇದೆ, ಈ ರೀತಿಯಾಗಿ ಕವರ್ ಮಾಡಿ ಸರ್ ಅಥವಾ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಮಾತಾಡಿ ಅಂತಕ್ಕಂಥ ಆಸಕ್ತಿ ನಿಮಗಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತಾ ಇರೋಣ ಆದಷ್ಟು ಬೇಗ. ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ, ಆಲ್ರೆಡಿ ಬೆಳೆದಿದ್ದರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾನೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.